ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ರೆಸಿಪಿ ಏನು ಅಂತಂದರೆ ಕೊರಿಯನ್ ಸ್ಟೈಲಲ್ಲಿ ರೆಡ್ ಆಗಿರುತ್ತಲ್ವ, ಆ ನ್ಯೂಡಲ್ಸ್ನ ಮನೇಲೇ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದು ನಾವು ಏನೂ ಇದಕ್ಕೆ ಬಳಸೋಷ್ಟಿಲ್ಲ, ಎಲ್ಲ ಅದರಲ್ಲೇ ಬಂದುಬಿಟ್ಟಿರುತ್ತೆ ನೋಡಿ. ಈ ರೀತಿ ಬರುತ್ತೆ. ಕೊರಿಯನ್ ಸ್ಟೈಲಲ್ಲಿ ಹಾಟಾಗಿ ಸ್ಪೈಸಾಗಿ ಇರುತ್ತಂತೆ. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ. ಈ ರೀತಿ ಬಂದಿದೆ. ಇದರಲ್ಲಿ ಒಂದು ಮಸಾಲೆ ಪ್ಯಾಕೆಟು ಮತ್ತು ಇನ್ನೊಂದು ಬಂದುಬಿಟ್ಟು ಇದರಲ್ಲಿ ನಮಗೆ ಬಿಳಿ ಎಳ್ಳು ಬರುತ್ತಲ್ವ, ಅದರದ್ದು ಎಣ್ಣೆಯಲ್ಲಿ ಏನು ಮಸಾಲೆ ಥರ ಮಾಡಿದ್ದಾರೆ ನೋಡ್ಕೊಂಡು. ಇದೆಲ್ಲನೂ ಇಷ್ಟು ಬಂದಿದೆ ಇದರಲ್ಲಿ. ಈಗ ಮಸಾಲೆನೂ ಕಟ್ ಮಾಡಿ ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ನಾನಿಲ್ಲಿ 3 ಮ್ಯಾಗಿ ಪಾಕೆಟ್ನ ತೊಗೊಂಡಿದ್ದೀನಿ. ಇದು ಒಂದು ಪಾಕೆಟ್ ಬಂದುಬಿಟ್ಟು 49 ರುಪೀಸ್ ಏನೋ ಬಿದ್ದಿದೆ ನೋಡಿ. ಈಗ ಇದನ್ನೆಲ್ಲ ಮಸಾಲೆನೆಲ್ಲ ಓಪನ್ ಮಾಡಿಕೊಂಡು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ಮತ್ತು ನಾನು ಇದರಲ್ಲಿ ಬಂದಿರೋ ಅಂಥ ಸಾಸ್ನ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ. ಈ ರೀತಿ ಒಂಥರ ಎಣ್ಣೆ ಥರ ಇದೆ ಇದು. ಈಗ ಸ್ಟವ್ ಮೇಲೆ ಬಿಸಿ ನೀರು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಮ್ಯಾಗಿನ ಅದರಲ್ಲಿ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೋಡಿ. ಈ ರೀತಿ ಉದ್ರುದ್ರಾಗಿ ಬೇಯಿಸ್ಕೊಳ್ಬೇಕು. ಈಗ ಇದು ಬೆಂದಿದೆ. ಇದನ್ನು ನೀಟಾಗಿ ಒಂದು ಕಡೆ ಸೋಸ್ಕೊಂಡು ಪಕ್ಕಕ್ಕೆ ತೆಗೆದಿಟ್ಕೊಳ್ಳೋಣ. ಈಗ ಇದಕ್ಕೆ ನಾವು ಮಾಮೂಲಿ ಮ್ಯಾಗಿ ಮಾಡಿದ ರೀತಿ ಏನೂ ಮಾಡೋ ಅವಶ್ಯಕತೆ ಇಲ್ಲ. ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಅವ್ರು ಕೊಟ್ಟಿರೋ ಅಂಥ ಈ ಆಯಿಲ್ ಏನಿದೆ ಅದನ್ನು ಹಾಕ್ಕೊಳ್ಳೋಣ. ಈ ಆಯಿಲ್ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಬಿಸಿ ಆದಮೇಲೆ ಅವ್ರು ಕೊಟ್ಟಿರೋ ಅಂಥ ಮಸಾಲೆನೂ ಹಾಕ್ಕೊಂಡು ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ತುಂಬ ಬಿಸಿ ಆಗೋ ಅವಶ್ಯಕತೆ ಇಲ್ಲ. ಈಗ ಇದಕ್ಕೆ ನಾವು ಬೇಯಿಸಿಟ್ಕೊಂಡಿದ್ದಂಥ ಮ್ಯಾಗಿನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಕೊರಿಯನ್ ಸ್ಟೈಲ್ ಮ್ಯಾಗಿ ರೆಡಿ ಆಗಿಬಿಡುತ್ತೆ. ಇದನ್ನು ಸ್ಟವ್ ಆಫ್ ಮಾಡಿ ಮಿಕ್ಸ್ ಮಾಡಿಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡಿಕೊಂಡ್ರೆ ಕೊರಿಯನ್ ಸ್ಟೈಲ್ ಸ್ವೀಟು ಮತ್ತು ಹಾಟು ಸ್ಪೈಸಿಯಾಗಿ ಎಲ್ಲ ಇರೋವಂಥ ಮ್ಯಾಗಿ ನಮಗೆ ರೆಡಿ ಆಗುತ್ತೆ. ಈ ರೀತಿ ಒಂದು ಪ್ಲೇಟ್ಗೆ ಸರ್ವ್ ಮಾಡಿಕೊಂಡು ನಿಮ್ಮ ಹತ್ರ ಸ್ಪ್ರಿಂಗ್ ಆನಿಯನ್ ಇದ್ದರೆ ಹಾಕ್ಕೊಳ್ಬೋದು, ಇಲ್ಲ ಅಂತಂದರೆ ಹಂಗೇನೂ ಸಹ ತಿನ್ಬೋದು. ಇಷ್ಟೇ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.